ಎಲ್ಲರಿಗೂ ಶುಭ ಸಂಜೆಯ ಶುಭ ನಮನಗಳು. ಕೈಯಲ್ಲಾದಷ್ಟು ನೀರು ಹಂಚೋಣ, ಬಾಯಾರಿದ ಜೀವಕ್ಕೆ ದಾಹ ನೀಗಿಸೋಣ ಎಂಬ ಧ್ಯೇಯದೊಂದಿಗೆ ಕಳೆದ 12 ವರ್ಷದಿಂದ ತಮ್ಮ ಮಗಳು ಅಲ್ಶಾ ಖಾನ್ರ ಹುಟ್ಟುಹಬ್ಬದ ಪ್ರಯುಕ್ತ ಮೇ 6ರಿಂದ ಮಳೆ ಬರುವ ದಿನಗಳವರೆಗೆ ಕಾರ್ಕಳ ಆಸುಪಾಸಿನ ನೀರಿನ ಅಭಾವವಿರುವ ಮನೆಗಳಿಗೆ ಉಚಿತ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿ ಕಷ್ಟದ ಸಂದರ್ಭದಲ್ಲಿ ನೆರವು ನೀಡುತ್ತಾ ಬರುತ್ತಿರುವ ಶ್ರೀಯುತ ಸಮದ್ ಖಾನ್ ರವರು ಈ ವರ್ಷವೂ ತಮ್ಮ ಸೇವೆಯನ್ನು ಮುಂದುವರಿಸುವ ಸದುದ್ದೇಶದಿಂದ JCI ಅಲುಮ್ನೈ ಕ್ಲಬ್ ಝೋನ್ 15, JCI ಕಾರ್ಕಳ, ರೋಟರಿ ಕ್ಲಬ್ ಕಾರ್ಕಳ, ಜಲ್ವಾ ಎನ್ನೂರ್ ಎಜುಕೇಷನ್ ಸಂಸ್ಥೆ ಸಹಯೋಗದೊಂದಿಗೆ ಇಂದು ನಮ್ಮ ವಿಜೇತ ವಿಶೇಷ ಶಾಲೆಯಲ್ಲಿ ಉಚಿತ ನೀರಿನ ಸರಬರಾಜು ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತಾರೆ. ಗಣ್ಯರನ್ನ ವೇದಿಕೆಗೆ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ವೇದಿಕೆ ಮುಂಭಾಗದಲ್ಲಿ ನೆರೆದಿರುವ ಎಲ್ಲರ ಉಪಸ್ಥಿತಿಯನ್ನು ಗೌರವಿಸುತ್ತಾ ಇಂದಿನ ಕಾರ್ಯಕ್ರಮವು ಒಳ್ಳೆಯ ರೀತಿಯಲ್ಲಿ ನಡೆಯಬೇಕೆಂದು ದೇವರ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಶುಭಾರಂಭಿಸಬೇಕಾಗಿ ಶಾಲಾ ವಿದ್ಯಾರ್ಥಿನಿಯರಲ್ಲಿ ವಿನಂತಿ. ನಮಗೆ ನೀನು ಉದಯಮಯ, ಮುಕ್ತಿದಾತ ಶ್ರೀ ಗಣೇಶ, ಮುಕ್ತಿದಾತ ಶ್ರೀ ಗಣೇಶ, ನೀಡು ನಿರ್ಮಯ ಶಕ್ತಿ ನೀಡು ನಮಗೆ ನೀನು ಉದಯಮಯ. ನಮ್ಮ ತಪ್ಪುಗಳನ್ನು ನೀನು ದೇವ ಮನ್ನಿಸು, ನಮ್ಮ ತಪ್ಪುಗಳನ್ನು ನೀನು ದೇವ ಮನ್ನಿಸು. ಮುಂದೆ ತಪ್ಪು ಆಗದಂತೆ, ಮುಂದೆ ತಪ್ಪು ಆಗದಂತೆ ದೇವ ರಕ್ಷಿಸು, ಶಕ್ತಿ ನೀಡು ನಮಗೆ ನೀನು ಉದಯಮಯ, ಉದಯಮಯ, ಉದಯಮಯ. ಕಾರ್ಯಕ್ರಮದಲ್ಲಿ ನೆರೆದಿರುವ ಎಲ್ಲ ಮಿನುಗು ನಕ್ಷತ್ರಗಳಾದ ಗಣ್ಯರನ್ನ ಕಾರ್ಯಕ್ರಮಕ್ಕೆ ಸಂಸ್ಥೆಯ ಪರವಾಗಿ ಸ್ವಾಗತಿಸಬೇಕಾಗಿ ಶಾಲಾ ಸಂಸ್ಥಾಪಕರಾದ ಡಾಕ್ಟರ್ ಕಾಂತಿ ಹರೀಶ್ ಇವರಲ್ಲಿ ವಿನಂತಿ. ನಮಸ್ತೆ ಎಲ್ರಿಗೂ. JCI ಅಲುಮ್ನೈ ಕ್ಲಬ್ ಝೋನ್ 15, JCI ಕಾರ್ಕಳ ಮತ್ತು ರೋಟರಿ ಕ್ಲಬ್ ಕಾರ್ಕಳ ಮತ್ತು ಜಲ್ವಾ ಎನ್ನೂರ್ ಎಜುಕೇಷನ್ ಟ್ರಸ್ಟ್ ಇದರ ಸಹಯೋಗದಲ್ಲಿ ಕಳೆದ 12 ವರ್ಷಗಳಿಂದ ಉಚಿತವಾಗಿ ಅವಶ್ಯಕವಿರುವಂಥವರಿಗೆ ನೀರಿನ ಸರಬರಾಜನ್ನು ಮಾಡುವಂತಹ ಒಂದು ಪುಣ್ಯದ ಕಾರ್ಯವನ್ನು JC ಸಮದ್ ಖಾನ್ ಅವರು ಕಳೆದ 12 ವರ್ಷಗಳಿಂದ ಅವರ ಮಗಳು ಅಲ್ಶಾ ಖಾನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮಾಡುತ್ತಾ ಬಂದಿದ್ದಾರೆ. ಬಹುಶಃ ಈ ಸಂದರ್ಭದಲ್ಲಿ ಅಂತೇಳಿ ಮಾತ್ರ ಅಲ್ಲ, ವಿಜೇತ ಶಾಲೆಗೆ ನಮಗೆ ನೀರಿನ ಅಭಾವ ಇರುವಾಗ ಸಮದ್ ಖಾನ್ ಸರಿಗೆ ಒಂದು ಫೋನ್ ಮಾಡಿ, ಸರ್ ನಮಗೆ ನೀರು ಬೇಕಿತ್ತು ಅಂತ ಹೇಳಿದರೆ ತಕ್ಷಣ ಯಾರನ್ನಾದರೂ ಟ್ಯಾಂಕರ್ನ ಮೂಲಕ ನೀರನ್ನು ಈ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಕಳಿಸಿ ನಮ್ಮ ದೇವರ ಮಕ್ಕಳನ್ನು ಪ್ರೋತ್ಸಾಹಿಸುತ್ತಾ ಬಂದಿದ್ದಾರೆ. ಆದರೆ ವಿದ್ಯುಕ್ತವಾಗಿ ಈ ಸಂದರ್ಭದಲ್ಲಿ, ಈ ಒಂದು ಬೇಸಿಗೆ ಸಂದರ್ಭದಲ್ಲಿ ಚಾಲನೆಯನ್ನು ನೀಡುವಂತಹ ಕಾರ್ಯಕ್ರಮವನ್ನು ಇವತ್ತು ನಮ್ಮ ವಿಜೇತ ವಿಶೇಷ ಶಾಲೆಯಲ್ಲಿ ಆಯೋಜನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕುಮಾರಿ ಅಲ್ಶಾ ಖಾನ್ ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ನಮ್ಮೆಲ್ಲರ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಅರ್ಪಿಸುತ್ತಾ, JC ಸಮದ್ ಖಾನ್ ಮತ್ತು ಶಗುಪ್ತಾ ಖಾನ್ ದಂಪತಿಗಳು ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಅವರ ಮಗಳ ಹುಟ್ಟುಹಬ್ಬದ ಪ್ರಯುಕ್ತ ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ತಮಗೆ ನಮ್ಮೆಲ್ಲರ ಪರವಾಗಿ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಈ ಸಂಸ್ಥೆ ಪ್ರಾರಂಭ ಆಗಿ 10 ವರ್ಷ ಆಯಿತು. 10 ವರ್ಷದಿಂದ ನಿರಂತರವಾಗಿ ಈ ಸಂಸ್ಥೆಯ ಜೊತೆಯಲ್ಲಿ ಸಂಪರ್ಕವನ್ನು ಇರಿಸಿಕೊಂಡು ವಿಶೇಷ ಮಕ್ಕಳನ್ನು 10 ವರ್ಷಗಳಿಂದಲೂ ಪ್ರೋತ್ಸಾಹಿಸ್ತಾ ಬಂದಿದ್ದಾರೆ. ಅವರದ್ದು ಯಾವುದೇ ಕಾರ್ಯಕ್ರಮಗಳಿರಲಿ, JCI ಕಾರ್ಯಕ್ರಮಗಳಿರಲಿ, ರೋಟರಿಯ ಕಾರ್ಯಕ್ರಮಗಳಿರಲಿ, ಅದರಲ್ಲಿ ವಿಜೇತ ಶಾಲೆಗೆ ಏನಾದರೂ ಒಂದು ಆರ್ಥಿಕ ನೆರವಿನ ಸಹಕಾರ ಯಾವಾಗಲೂ ಇರ್ತದೆ. ತುಂಬ ಹೆಮ್ಮೆ ಎನ್ನಿಸ್ತದೆ. ದಂಪತಿಗಳು ಹಾಗೆ ಅವರ ಮಕ್ಕಳು 100 ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಎಂಬುದಾಗಿ ಮಗದೊಮ್ಮೆ ಶ್ರೀದೇವರಲ್ಲಿ ಪ್ರಾರ್ಥಿಸುತ್ತಾ, ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನೀರಿನ ಸರಬರಾಜು ಕಾರ್ಯಕ್ರಮದ ವಿದ್ಯುಕ್ತ ಚಾಲನೆಯನ್ನು ನೆರವೇರಿಸಲು ಆಗಮಿಸಿದ್ದಾರೆ ನಮ್ಮ ಕಾರ್ಕಳದ ಪೊಲೀಸ್ ಉಪಾಧೀಕ್ಷಕರು ಶ್ರೀಯುತ S ವಿಜಯ್ ಪ್ರಸಾದ್ ಸರ್ ಅವರು.
ತುಂಬ ಹೆಮ್ಮೆ ಎನಿಸ್ತದೆ. ಈ ಹಿಂದೆ ಇರುವಂತಹ DYSP ಅವರನ್ನು ನಾವು ಶಾಲೆಗೆ ಆಹ್ವಾನಿಸಿದ್ವಿ. ಆದರೆ ಅವರು ತುಂಬ ಬ್ಯುಸಿ ಇರೋದ್ರಿಂದ ಅವರಿಗೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಈಗ ಇರುವಂತಹ ವಿಜಯ್ ಪ್ರಸಾದ್ ಸರ್ ಅವರು ನಮ್ಮ ಸಂಸ್ಥೆಗೆ ಇವತ್ತು ಆಗಮಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇಶಾ ಡಿಸೋಜಾ, ತುಳು ಫಿಲ್ಮ್ ಗೋಲ್ಮಾಲ್ ಈ ಚಿತ್ರದಲ್ಲಿ ನಟಿಸಿದಂತಹ ಬಾಲನಟಿ ಕುಮಾರಿ ಇಶಾ ಡಿಸೋಜಾ ಅವರು ಬಾಡದ ಹೂವನ್ನು ನೀಡಿ ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ JCI ಅಲ್ಯುಮ್ನೈ ಕ್ಲಬ್ ಝೋನ್ 15 ಇದರ ಝೋನ್ ಚೇರ್ಮನ್ ಶ್ರೀಯುತ JC ಅಬ್ದುಲ್ ಜಬ್ಬರ್ ಸಾಹೇಬ್ ಅವರು. ನಾನು ಭಾಳ ವರ್ಷಗಳ ಹಿಂದೆ, ನನಗೆ ಯಾವ ಇಸ್ವಿ ಅಂತ ನೆನಪಿಲ್ಲ, JCI ಕಾರ್ಕಳದ ಸೆಂಟ್ರಲ್ನ ಅಧ್ಯಕ್ಷ ಆಗಿರುವ ಸಂದರ್ಭದಲ್ಲಿ ಅವರು ಕೂಡ ಒಂದು JCI ಅಧ್ಯಕ್ಷರಾಗಿ ನಾವು ಕೆಲವೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ. ಆ ನಂತರ ಅವರನ್ನು ಇಲ್ಲೇ ನಾವು ಪ್ರಥಮ ಬಾರಿಗೆ ನೋಡ್ತಾ ಇದ್ದೇವೆ. ಅವರಿಗೂ ಕೂಡ ಈ ಸಂಸ್ಥೆಯಲ್ಲಿ ವಿಶೇಷ ಮಕ್ಕಳನ್ನು ನಾವು ಪೋಷಿಸ್ತಿರುವುದನ್ನು ಕಂಡು ಭಾಳಷ್ಟು ಒಂದು ಹರ್ಷವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವಂತಹ JC ಅಬ್ದುಲ್ ಜಬ್ಬರ್ ಸಾಹೇಬ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಈ ಸಂಸ್ಥೆಗೆ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಭಾಳಷ್ಟು ಸಮಾಜ ಸೇವಾ ಚಟುವಟಿಕೆಗಳ ಮೂಲಕ ತಮ್ಮನ್ನು ತಾವು ತೊಡಗಿಸಿಕೊಂಡು ಇವತ್ತು ಝೋನ್ ಚೇರ್ಮನ್ ಆಗಿ ನಮ್ಮೊಂದಿಗೆ ಅವರು ಉಪಸ್ಥಿತರಿದ್ದಾರೆ. ತುಂಬ ಒಂದು ಹೆಮ್ಮೆ ಎನಿಸ್ತದೆ. ತಮಗೆ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ಸಂಸ್ಥೆಯ ವಿದ್ಯಾರ್ಥಿ ಕೀರ್ತನ್ ನಮ್ಮ ಮಕ್ಕಳೇ ತಯಾರಿಸಿರುವ ಬಾಡದ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ನಮ್ಮೊಂದಿಗೆ ಇನ್ನೋರ್ವರು ಶಾಲೆಯ ಹಿತೈಷಿಗಳು, ರೋಟರಿ ಕ್ಲಬ್ನ ಅಧ್ಯಕ್ಷರು ರೊಟೇರಿಯನ್ ನವೀನ್ ಶೆಟ್ಟಿ ಅವರು ಉಪಸ್ಥಿತರಿದ್ದಾರೆ. ಅವರು ಅಧ್ಯಕ್ಷರಾದ ಮೇಲೆ ಬಹಳಷ್ಟು ಕಾರ್ಯಕ್ರಮ ಈ ಸಂಸ್ಥೆಯಲ್ಲಿ ಆಯೋಜನೆ ಮಾಡಿದ್ದಾರೆ. ಕಳೆದ ಬಾರಿ ನಮಗೆ ಒಂದು ಬರ್ನಿಂಗ್ ಪ್ಯಾಡ್ ಮಿಷನ್ ಬೇಕಿತ್ತು ಅಂತೇಳಿ ನಾವು ಮನವಿಯನ್ನು ಕೊಟ್ಟಿದ್ವಿ. ಆ ಸಂದರ್ಭದಲ್ಲೂ ಕೂಡ ತಕ್ಷಣವಾಗಿ ಅದಕ್ಕೆ ಸ್ಪಂದಿಸಿ ನಮಗೆ ಅವಶ್ಯಕವಿರುವ ಅಗತ್ಯ ವಸ್ತುಗಳನ್ನು ಈ ಸಂಸ್ಥೆಗೆ ಹಸ್ತಾಂತರಿಸಿ ನಮ್ಮ ದೇವರ ಮಕ್ಕಳನ್ನು ಪ್ರೋತ್ಸಾಹಿಸ್ತಾ ಬರ್ತಿರುವಂತಹ ರೊಟೇರಿಯನ್ ನವೀನ್ ಶೆಟ್ಟಿ ಅಧ್ಯಕ್ಷರು ರೋಟರಿ ಕ್ಲಬ್ ಕಾರ್ಕಳ, ಇವರಿಗೂ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮೇಘನಾಥ್ ಹೂವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಕಾರ್ಕಳದ ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ JCI ಕಾರ್ಕಳದ ಕಾರ್ಯದರ್ಶಿ JC ಸುಶಾಂತ್ ಶೆಟ್ಟಿ ಇವರು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ವೇದಿಕೆಗೆ ಗೌರವಪೂರ್ವಕವಾಗಿ ಆಹ್ವಾನಿಸುತ್ತಾ ತಮಗೂ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸಂಸ್ಥೆಯ ವಿದ್ಯಾರ್ಥಿ ಯಶ್ವಿನಿ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಜಲ್ವಾಯೇನೂರು ಎಜುಕೇಷನ್ ಟ್ರಸ್ಟ್ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ನಾಸಿರ್ ಶೇಖ್ ಅವರು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರು ಕೂಡ ಈ ಸಂಸ್ಥೆಯ ಹಲವಾರು ಕಾರ್ಯಕ್ರಮಗಳಲ್ಲಿ ನಮ್ಮೊಂದಿಗೆ ಭಾಗವಹಿಸಿ ದೇವರ ಮಕ್ಕಳನ್ನು ಪ್ರೋತ್ಸಾಹಿಸ್ತಾ ಬಂದಿದ್ದಾರೆ. ತಮಗೂ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ಭಾಗಮ್ಮ ನಮ್ಮ ಮಕ್ಕಳೇ ತಯಾರಿಸಿರುವ ಬಾಡದ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ರೂವಾರಿ JC ಸಮದ್ ಖಾನ್ ಅವರು. ಅವರ ಬಗ್ಗೆ ಖಂಡಿತವಾಗಿ ಎಷ್ಟು ಹೇಳಿದರೆ ಸಾಕಾಗಲಿಕ್ಕಿಲ್ಲ. ಭಾಳಷ್ಟು ಒಂದು ಸೇವಾ ಯೋಜನೆ ಎಲ್ಲಿ ನಡೀತಾ ಇದೆ ಹೇಳಿದರೆ ಅಲ್ಲಿ ಸಮದ್ ಖಾನ್ ಅವರ ಹೆಸರು ಕೂಡ ಅತ್ಯಂತ ಪ್ರಚಲಿತವಾಗಿರ್ತದೆ. ಭಾಳಷ್ಟು JCI ಇರ್ಬೋದು, ರೋಟರಿ ಇರ್ಬೋದು, ಈಗ ಅಲ್ಯುಮ್ನೈ ಕ್ಲಬ್ ಮೂಲಕ ಭಾಳಷ್ಟು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಬರ್ತಾ ಇದ್ದಾರೆ. ಅವರು ಯಾವುದೇ ಸಂದರ್ಭದಲ್ಲೂ ಕೂಡ ಪ್ರಚಾರವನ್ನು ಬಯಸದೆ ಎಲೆಮರೆಯ ಕಾಯಿಯಂತೆ ತಮ್ಮ ಒಂದು ಸೇವೆಯನ್ನು ಮಾಡುವ ಮೂಲಕ
ಪ್ರಚಲಿತರಾಗಿದ್ದಾರೆ. ಪ್ರತಿ ವರ್ಷ ಅವರ ಹುಟ್ಟುಹಬ್ಬದ ದಿನ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಬಿರಿಯಾನಿಯ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಅದಲ್ಲದೆ ಅವರ ಫ್ಯಾಮಿಲಿಯವರನ್ನೆಲ್ಲ ಕರ್ಕೊಂಡು ಬಂದು ಈ ಒಂದು ದೇವರ ಮಕ್ಕಳ ಜೊತೆಯಲ್ಲಿ ಅವರ ಹುಟ್ಟುಹಬ್ಬ ಆಚರಿಸ್ತಾರೆ. ನಾನು ಈಗಾಗಲೇ ಹೇಳಿದ ಹಾಗೆ ನಮಗೆ ನೀರಿನ ಅಭಾವ ಇರುವಾಗ ಯಾವಾಗ ಫೋನ್ ಮಾಡಿದರೂ ಕೂಡ ತಕ್ಷಣ ಸ್ಪಂದಿಸಿ, ಯಾವತ್ತೂ ಕೂಡ ಇಲ್ಲ ಅಂತೇಳಿ ಹೇಳಿಲ್ಲ, ತಕ್ಷಣ ಸ್ಪಂದಿಸಿ ನಮ್ಮ ಮಕ್ಕಳಿಗೆ ಅವಶ್ಯಕವಿರುವಂತಹ ಒಂದು ನೀರಿನ ವ್ಯವಸ್ಥೆಯನ್ನು ಮಾಡ್ತಾ ಬಂದಿದ್ದಾರೆ. ಅದಲ್ಲದೆ ಬಹಳಷ್ಟು ಜನರನ್ನು ಈ ಸಂಸ್ಥೆಗೆ ಪರಿಚಯಿಸಿ ನಮ್ಮ ದೇವರ ಮಕ್ಕಳಿಗೆ ಒಂದು ಅವರ ಮೂಲಕ ಸಹಕಾರ ಸಿಗುವ ನಿಟ್ಟಿನಲ್ಲಿಯೂ ಶ್ರಮಿಸಿದ್ದಾರೆ. ತಮ್ಮ ಒಂದು ಸೇವೆಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳನ್ನು ಅರ್ಪಿಸುತ್ತಾ ಮುಂದಿನ ದಿನಗಳಲ್ಲೂ ತಮ್ಮೆಲ್ಲರ ಸಹಕಾರ ಈ ಮಕ್ಕಳ ಮೇಲೆ ಇರಬೇಕು ಅಂತೇಳಿ ತಮ್ಮೆಲ್ಲಲ್ಲಿ ವಿನಂತಿಸುತ್ತಾ JCI ಅಲ್ಯುಮ್ನಿ ಕ್ಲಬ್ನ ಕಾರ್ಯದರ್ಶಿಯಾಗಿರುವಂತಹ ಶ್ರೀಯುತ JC ಸಮದ್ ಖಾನ್ ಇವರಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮೊಂದಿಗೆ ವೇದಿಕೆಯ ಮುಂಭಾಗದಲ್ಲಿ JCIನ ಪೂರ್ವಾಧ್ಯಕ್ಷರಾಗಿರುವ ಪ್ರಚಿತ್ ಕುಮಾರ್ ಸರ್ ಅವರಿದ್ದಾರೆ, ವಿಘ್ನೇಶ್ ರಾವ್ ಸರ್ ಅವರಿದ್ದಾರೆ, JCIನ ಝೋನ್ ಡೈರೆಕ್ಟರ್, ಹಾಗೆ ಬಹಳಷ್ಟು ಜನ JCIನ ಪದಾಧಿಕಾರಿಗಳು ತಾವೆಲ್ಲರೂ ಉಪಸ್ಥಿತರಿದ್ದೀರಿ. ತಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸುತ್ತಾ, ವಿಜೇತ ವಿಶೇಷ ಶಾಲೆ ಕಳೆದ 10 ವರ್ಷಗಳಿಂದ ಬಹಳಷ್ಟು ಜನ ಸಮಾಜದಲ್ಲಿರುವಂತಹ ವಿಶೇಷ ಮಕ್ಕಳನ್ನು ಗುರುತಿಸಿ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವ ನಿಟ್ಟಿನಲ್ಲಿ ನಾವು ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. 145 ವಿದ್ಯಾರ್ಥಿಗಳು ಇಲ್ಲಿ ತರಬೇತಿಯನ್ನು ಪಡಿತಾ ಇದ್ದಾರೆ. ಎಲ್ಲರೂ ಕೂಡ ವಿಶೇಷ ಮಕ್ಕಳು. ಅದರಲ್ಲಿ 38 ಅನಾಥ ಮಕ್ಕಳಿದ್ದಾರೆ, ತಂದೆ ತಾಯಿ ಇಲ್ಲದವರು, ಮತ್ತು ಸಿಂಗಲ್ ಪೇರೆಂಟ್ ಇದ್ದುಕೊಂಡು ತಂದೆ ತಾಯಿಗಳಿಗೆ ನೋಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದವರು, ಭಿಕ್ಷೆ ಬೇಡ್ತಿದ್ದವರು, ಬೀದಿಯಲ್ಲಿ ತಿರುಗಾಡ್ತಿದ್ದವರು, ಟ್ರೈನಲ್ಲಿ ಬಂದವರು, ಈ ರೀತಿಯಾಗಿ ತುಂಬ ಜನ ವಿದ್ಯಾರ್ಥಿಗಳನ್ನು ಇಲ್ಲೇ ಇರಿಸಿಕೊಂಡು ವರ್ಷದ 365 ದಿನವೂ ಅವರ ಒಂದು ಸೇವೆಯನ್ನು ಮಾಡುವ ಮೂಲಕ ಈ ಸಂಸ್ಥೆಯಲ್ಲಿ ನಾವು ದೇವರ ಮಕ್ಕಳ ಸೇವೆಯನ್ನು ಮಾಡ್ತಾ ಇದ್ದೇವೆ. ನಾವು ಮಾಡುವಂತಹ ಸೇವೆಗೆ ಎಲ್ಲ ಸಂಘ ಸಂಸ್ಥೆಗಳು, ಊರಿನ ದಾನಿಗಳು ಎಲ್ಲರೂ ಕೂಡ ಸಹಕಾರ ನೀಡಿದ್ರಿಂದ ನಮಗೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಈ ಒಂದು ಮಕ್ಕಳಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ವ್ಯವಸ್ಥೆಗಳನ್ನು ಒದಗಿಸಲಿಕ್ಕೆ ಸಾಧ್ಯ ಆಗಿದೆ. ನಮ್ಮಲ್ಲಿ ನಾನು ಒಂದೇ ಒಂದು ಉದಾಹರಣೆ ಕೊಡ್ತೇನೆ. ಕಿಶೋರ್ ಎನ್ನುವ ಬಾಲಕ, ಅವನು ಕೊರೋನಾಗಿಂತಲೂ ಮೊದಲೇ ಇಲ್ಲಿ ಇದ್ದ. ಅವನ ತಾಯಿ ಉಡುಪಿಯವರು. ಕೊರೋನಾ ಸಂದರ್ಭದಲ್ಲಿ ಇಲ್ಲಿ 30 ಮಕ್ಕಳಿದ್ರು. ಕೊರೋನಾ ಕೆಲವು ಮಕ್ಕಳಿಗೆ ಬಂತು. ಆ ಸಂದರ್ಭದಲ್ಲಿ ಅವನ ತಾಯಿಯ ಬಳಿ ನಾವು ಕಳಿಸಿದಾಗ ಅವರು ಡಿಪಾರ್ಟ್ಮೆಂಟಿಗೆ ಹೋಗಿ ಕಂಪ್ಲೇಂಟ್ ಮಾಡಿದರು, ನನಗೆ ಅವನ ಮಗನೇ ಬೇಡ, ನನಗೆ ನೋಡ್ಕೊಳ್ಳಿಕ್ಕೆ ಆಗೋದಿಲ್ಲ, ನಾನು ಅವನ ಗೌರ್ಮೆಂಟಿಗೆ ಬರೆದು ಕೊಡ್ತೇನೆ ಅಂತ. ಒಬ್ಬ ತಾಯಿ ನೋಡ್ಕೊಳ್ಳಿಕ್ಕೆ ಆಗೋದಿಲ್ಲ, ತಂದೆ ತಾಯಿಗಳಿಗೆ ನೋಡ್ಕೊಳ್ಳಿಕ್ಕೆ ಆಗದಂತಹ ಮಕ್ಕಳನ್ನು ಕೂಡ ಈ ಸಂಸ್ಥೆಯಲ್ಲಿ ಇರಿಸಿ ನಾವು ನೋಡ್ತಾ ಇದ್ದೇವೆ. ಅವನು ಇವತ್ತು ನ್ಯಾಷನಲ್ ಲೆವೆಲ್ ಫುಟ್ಬಾಲ್ ಪ್ಲೇಯರ್. ಮೊನ್ನೆ ಫ್ಲೈಟಲ್ಲಿ ಗ್ವಾಲಿಯರಿಗೆ ಹೋಗಿ ಬಂದಿದ್ದಾನೆ. ಇನ್ನು ಇಂಟರ್ನ್ಯಾಷನಲ್ ಲೆವೆಲಿಗೆ ಆಯ್ಕೆ ಆಗುವಂತಹ ಒಂದು ಚಾನ್ಸ್ ಕೂಡ ಇದೆ. ಈ ರೀತಿಯಾಗಿ ಮಕ್ಕಳಿಗೆ ಬೇಕಾದಂತಹ ತರಬೇತಿ, ಎಲ್ಲ ಥೆರಪಿಗಳು, ವಿಶೇಷ ಶಿಕ್ಷಣ, ಅದರ ಜೊತೆಯಲ್ಲಿ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಬೇಕಾದಂತಹ ಒಂದು ತರಬೇತಿಯನ್ನು ಈ ಶಾಲೆಯ ಮೂಲಕ ಮಾಡಿ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಿರುವಂಥದ್ದು. ಇವತ್ತು ನಮ್ಮ ಸಂಸ್ಥೆಗೆ ಆಗಮಿಸಿ ದೇವರ ಮಕ್ಕಳನ್ನು ಪ್ರೋತ್ಸಾಹಿಸಿದಂತಹ ಎಲ್ಲರಿಗೂ ಮಗದೊಮ್ಮೆ ಪ್ರೀತಿಪೂರ್ವಕವಾದ ಅಭಿನಂದನೆಗಳನ್ನು ಅರ್ಪಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರನ್ನ ತಮ್ಮ ಮನದಾಳದಿಂದ ಸ್ವಾಗತಿಸಿದ ಡಾಕ್ಟರ್ ಕಾಂತಿ ಹರೀಶ್ ಇವರನ್ನು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತಾ ಬಾಡದ ಹೂವನ್ನು ನೀಡಿ ಗೌರವಿಸಬೇಕಾಗಿ ಶಾಲಾ ವಿದ್ಯಾರ್ಥಿಯಲ್ಲಿ ಅನ್ವಯದೆಡೆಗೆ ನಮ್ಮನ್ನು ನಡೆಸುವ ಅಖಂಡ ದೀಪವನ್ನು ಪ್ರಜ್ವಲಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಶ್ರೀಯುತ ವಿಜಯ್ ಪ್ರಸಾದ್ KSPS ಪೊಲೀಸ್ ಉಪಧೀಕ್ಷಕರು ಕಾರ್ಕಳ ಉಪವಿಭಾಗ ಕಾರ್ಕಳ ಇವರಲ್ಲಿ ವಿನಂತಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರು ಕೈ ಜೋಡಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಗುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ನಮೋಸ್ತುತೆ दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापं सन्ध्यादीपनमोऽस्तुते ओ दीपब्रह्मरूपस्त्वं ज्योतिषां प्रभुरव्ययः ओ दीपब्रह्मरूपस्त्वं ज्योतिषां प्रभुरव्ययः आरोग्यं देहि पुत्रांश्च
गच्छामि मे समारभ्य यावत् सूर्योदयो ಜ್ವಲಿಸಿದ ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಆರಕ್ಷಕರಾಗಿ ಜನರನ್ನು ರಕ್ಷಿಸುತ್ತಾ ಬಂದು ಇಂದು ನಮ್ಮ ಸಂಸ್ಥೆಯಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಉದ್ಘಾಟಿಸಿರುವ ಶ್ರೀಯುತ ವಿಜಯ್ ಪ್ರಸಾದ್ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಿತನುಡಿಗಳನ್ನಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ ಹಾಗೂ ಈ ಸಂಸ್ಥೆಯ ನೆಚ್ಚಿನ ವಿದ್ಯಾರ್ಥಿಗಳೇ, ಸಂಸ್ಥೆಗೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿ ಹಾಗೂ ನೌಕರ ವೃಂದದವರೇ ಹಾಗೂ ಇತರ ಗಣ್ಯರೇ, ಸಮದ್ ಖಾನ್ ಅವರು ಈ ಕಾರ್ಯಕ್ರಮವನ್ನು ಇಂಥ ಒಂದು ಕಾರ್ಯಕ್ರಮ ಇದೆ ಅಂತೇಳಿ ನನಗೆ ಹೇಳಿದಾಗ ನಾನು ಸಾಧ್ಯ ಆದರೆ ಹೆಡ್ ಕ್ವಾರ್ಟರ್ಸ್ನಲ್ಲಿ ಇದ್ದರೆ ಬರ್ತೇನೆ ಅಂತೇಳಿ ಆ್ಯಕ್ಚುಲಿ ಹೇಳಿದ್ದೆ. ಅವರು ನನಗೆ ಈ ಹಿಂದಿನಿಂದಲೂ ಕೂಡ ಭಾಳ ಆತ್ಮೀಯರು. ಆದರೆ ಈ ಕಾರ್ಯಕ್ರಮ ಈ ಒಂದು ರೀತಿಯಲ್ಲಿ ಇರ್ಬೋದು ಅಂತೇಳಿ ನಾನು ಖಂಡಿತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಈ ಹಿಂದೆ ಕೂಡ ಇಲ್ಲಿ DYSP ಆಗಿ ಕರ್ತವ್ಯ ನಿರ್ವಹಿಸಿದ್ದೆ. ಆವಾಗಲೂ ಕೂಡ ನಾನು ಶಾಲೆ ಹೆಸರನ್ನು ಕೇಳಿದ್ದೆ ಬಿಟ್ಟರೆ ನಾನು ಇಲ್ಲಿಗೆ ಬಂದಿರಲಿಲ್ಲ. ಇಲ್ಲಿ ಈ ಸಂಸ್ಥೆ ಯಾವ ರೀತಿ ಇದೆ ಮತ್ತು ಇಲ್ಲಿ ಯಾವ ರೀತಿಯಾದಂಥ ಕಾರ್ಯಚಟುವಟಿಕೆಗಳು ನಡೀತಾ ಇವೆ ಎಂಬುದರ ಬಗ್ಗೆ ನನಗೊಂದು ಐಡಿಯಾ ಇರಲಿಲ್ಲ. ಆದರೆ ಇವತ್ತು ಮೇಡಮ್ ಅವರು ನಮಗೆ ಈ ಸಂಸ್ಥೆ ಬಗ್ಗೆ ಹೇಳಿದಾಗ ನಮಗೆ ನಿಜವಾಗ್ಲೂ ನಾನೊಂದು ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದೇನೆ ಅಂತೇಳಿ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ. ಹುಟ್ಟುಹಬ್ಬವನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಆಚರಿಸ್ಕೊಳ್ತಾರೆ. ಆದರೆ ಸಮದ್ ಖಾನ್ ಅವರು ಒಂದು ವಿಶೇಷ ರೀತಿಯಲ್ಲಿ, ಕೆಲವರು ಭಾಳ ವಿಜೃಂಭಣೆಯಿಂದ ಊರಿಗೆಲ್ಲ ಊಟ ಹಾಕಿ ಅಥವಾ ತಮ್ಮ ಫ್ಯಾಮಿಲಿಯಲ್ಲಿ ಒಂದು ಮದುವೆಯ ಸಡಗರದಷ್ಟೇ ಒಂದು ರೀತಿಯಲ್ಲಿ ಮಾಡ್ತಾರೆ. ಕೆಲವರು ಇನ್ನೂ ವಿವಿಧ ರೀತಿಯಾದಂಥ ಮನೋರಂಜನೆಗಳಲ್ಲಿ ಅವರ ಒಂದು ತಾಕತ್ತಿಗೆ ಸರಿಯಾಗಿ ಅಥವಾ ಅವರ ಒಂದು ಮನೋಭಿಲಾಷೆಗೆ ಸರಿಯಾಗಿ ಮಾಡ್ತಾರೆ. ಆದರೆ ಸಮದ್ ಖಾನ್ ಅವರು ನನಗೆ ಆಫೀಸ್ನಲ್ಲಿ ಬಂದು ಹೇಳಿದಾಗ, ಸರ್ ನಾನು ಈ ರೀತಿಯಾಗಿ ಒಂದು ಕಾರ್ಯಕ್ರಮವನ್ನು ಮಾಡ್ತೀನಿ ಅಂತ ಹೇಳಿದಾಗ ನಮಗೆ ನಿಜವಾಗ್ಲೂ ಅವರು ಅಷ್ಟು ದೊಡ್ಡ ಒಂದು ಕಾಂಟ್ರಾಕ್ಟರ್ ಆಗಿ ಇಷ್ಟೆಲ್ಲ ಒಂದು ಕಾಂಟ್ಯಾಕ್ಟ್ ಇದ್ದವರಾಗಿ ಈ ರೀತಿಯ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರಲ್ಲ ಅಂತೇಳಿ ಹೇಳುವ ಬಗ್ಗೆ ನಮಗೆ ಭಾಳ ಸಂತೋಷವೂ ಆಯಿತು. ಸೊ ಹಾಗಾಗಿ ನಮ್ಮ ಒಂದು ಬ್ಯುಸಿ ಶೆಡ್ಯೂಲನ್ನು ಅದಕ್ಕೆ ಅಡ್ಜಸ್ಟ್ ಮಾಡಿಕೊಂಡ್ವಿ. ಯಾಕಂದರೆ ಎಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥದ್ದು, ಅಲ್ಲಿ ಹಾರತುರಾಯಿಗಳನ್ನು ಪಡ್ಕೊಳ್ಳುವಂಥದ್ದು, ಅವರೊಂದಿಷ್ಟು ಹೊಗಳೋದು ಇವರೊಂದಷ್ಟು ಹೊಗಳೋದಕ್ಕಿಂತನೂ ಇಂಥ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ನಿಜವಾಗ್ಲೂ ಕೂಡ ನಮ್ಮ ಪಾಲಿನ ಪುಣ್ಯ ಅಂತೇಳಿ ಹೇಳಿ ಎಣಿಸ್ಕೊಳ್ತೀನಿ. ಕೆಲವೊಂದು ಮಾತುಗಳು ಬಹಳ ಹೃದಯಸ್ಪರ್ಶಿಯಾಗಿದ್ದು, ಬಾಡದ ಹೂಗಳು ದೇವರ ಮಕ್ಕಳು ಅಂತ ಮೇಡಮ್ ಹೇಳ್ತಾಯಿದ್ರು. ಮತ್ತು ಕಾರ್ಯಕ್ರಮವನ್ನು ನಿರೂಪಣೆ ಮಾಡುವವರು ಕೂಡ ಹೇಳ್ತಾಯಿದ್ರು. ಸಮದ್ ಖಾನ್ ಅವರು ಈ ಕಾರ್ಯಕ್ರಮವನ್ನು ಇಂಥ ಒಂದು ಈ ಒಂದು ವಿಶೇಷ ಸಂಸ್ಥೆಯಿಂದ ಪ್ರಾರಂಭ ಮಾಡಿರುವಂಥದ್ದು ಅತ್ಯಂತ ಶ್ಲಾಘನೀಯ. ಅವ್ರಿಗೆ ಬೇಕಾದರೆ ಎಲ್ಲಿ ಬೇಕಾದರೂ ಮಾಡ್ಬೋದಿತ್ತು. ಬೇಕಾದರೆ ಒಂದು ದೊಡ್ಡ ಪೆಂಡಾಲ್ ಹಾಕಿ ಇದನ್ನು ಬಹಳ ವಿಜೃಂಭಣೆಯಿಂದ ಒಂದು ಬೇರೆ ರೀತಿಯಲ್ಲಿ ಮಾಡ್ಬೋದಿತ್ತು. ಆದರೆ ಅವರು ಈ ರೀತಿಯಾದಂಥ ಒಂದು ಕಾನ್ಸೆಪ್ಟನ್ನು ಮಾಡಿದ್ದಾರೆ. ಬಹುಶಃ ಅವರಿಗೆ ಅವರೇನು ಈ ಕಾರ್ಯಕ್ರಮವನ್ನು ಆಯೋಜಿಸ್ಕೊಂಡಿದ್ದಾರೆ ಅದು ಎಲ್ಲ ಮಟ್ಟದಲ್ಲೂ ಕೂಡ ಈ ಒಂದು ಪ್ರಥಮ ಹಂತದಲ್ಲೇ ಬಹಳ ಒಂದು ಯಶಸ್ವಿ ರೂಪದಲ್ಲೇ ಪ್ರಾರಂಭಗೊಂಡು ಯಶಸ್ವಿಯಾಗಿ ಆಗತ್ತೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಸಮದ್ ಖಾನ್ ಅವರ ಮೂಲಕ ನಾನು ಒಂದು ಸಂಸ್ಥೆಗೆ ಭೇಟಿ ಕೊಡುವಾಗಾಯಿತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಹೊರತುಪಡಿಸಿ ಒಂದೆರಡು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ರೀತಿಯಲ್ಲಿ ಸಂಪೂರ್ಣವಾಗಿ ಪರಿಪೂರ್ಣರಾಗಿದ್ದುಕೊಂಡು ಎಲ್ಲ ಫೆಸಿಲಿಟಿಗಳು ಇದ್ದು ಮಕ್ಕಳನ್ನು ಸಾಕುವಂಥದ್ದಿರ್ಬೋದು, ಓದಿಸುವಂಥದ್ದಿರ್ಬೋದು, ಅಥವಾ ಒಂದು ಶಾಲೆಯಲ್ಲಿ
ವಿದ್ಯಾಭ್ಯಾಸವನ್ನು ಇರ್ಬೋದು ಅದು ಸ್ವಲ್ಪ ಕಷ್ಟ ಸಾಧ್ಯ. ಅದರಲ್ಲೂ ಕೂಡ ಮೇಡಮ್ ಹೇಳಿದಾಗೆ ಅನಾಥ ಮಕ್ಕಳಿರ್ಬೋದು ಅಥವಾ ತಂದೆ ತಾಯಿಗೆ ಸಾಕಲಿಕ್ಕೆ ಕಷ್ಟ ಆಗಿರ್ಬೋದು, ಅಂತಹ ಮಕ್ಕಳನ್ನು ಒಂದು ತಮ್ಮ ಎಲ್ಲ ಒಂದು ಬಹುಶಃ ತಮ್ಮ ಮನಸ್ಸಿಗೆ ಅದೆಷ್ಟರ ಮಟ್ಟಿಗೆ ಹಿತ ಆಗುತ್ತೋ ಅಂತಲೇ ಗೊತ್ತಿಲ್ಲ, ಅದೆಲ್ಲವನ್ನು ಬದಿಗೊತ್ತಿ ಒಂದು ನಿಸ್ವಾರ್ಥ ಸೇವೆಯನ್ನು ಏನು ಈ ಸಂಸ್ಥೆಯವರು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಹೇಳಬೇಕಂದ್ರೆ ನಾವೆಲ್ಲರೂ ಕೂಡ, ನೀವೇನು ಈ ನೌಕರ ವೃಂದದವರು ಮತ್ತು ಮೇಡಮ್ ಇಲ್ಲಿ ಇದ್ದೀರಿ, ನಿಮಗೆಲ್ಲರಿಗೂ ನಾವು ಬಹಳ ಚಿರಋಣಿಗಳು. ನಿಮ್ಮ ಸೇವೆ ಒಂದು ಯಾವ ಸೇವೆಯನ್ನು ಕೂಡ ಸರಿಗಟ್ಟಲಿಕ್ಕೆ ಖಂಡಿತವಾಗಲೂ ಸಾಧ್ಯ ಇಲ್ಲ. ಅಂಥ ಒಂದು ಸೇವೆಯನ್ನು ನೀವುಗಳೆಲ್ಲರೂ ಮಾಡ್ತಾಯಿದ್ದೀರಿ. ಇಲಾಖೆ ವತಿಯಿಂದ ನಿಮಗೆ ಒಂದು ವಿಶೇಷವಾದಂಥ ವಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಸಮದ್ ಖಾನ್ ಅವರ ಈ ಕಾರ್ಯಕ್ರಮ ಭಾಳ ಒಂದು ಒಳ್ಳೆಯ ಕಾರ್ಯಕ್ರಮ, ಎಲ್ರಿಗೂ ಗೊತ್ತಿದೆ. ಸಂಸ್ಥೆಗೆ ಸಹಾಯ ಮಾಡೋದರ ಜೊತೆಗೆ ಸಮಾಜಕ್ಕೂ ಕೂಡ ಸೇವೆಯನ್ನು ಮಾಡುವಂಥ ಒಂದು ಮಹತ್ತರವಾದಂಥ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ಅವರಿಗೆ ಅವರ ಒಂದು ವೃತ್ತಿರಂಗ ಮತ್ತು ವೈಯಕ್ತಿಕವಾಗಿ ಅವರು ಬಯಸಿದಂಥ ರೀತಿಯಲ್ಲಿ ದೇವರು ಅವರಿಗೆಲ್ಲವನ್ನೂ ಕೊಡಲಿ. ಯಾಕೆಂದರೆ ಅವರಂಥವರಿಗೆ ಜಾಸ್ತಿ ಫೆಸಿಲಿಟೀಸ್ಗಳು ಅಥವಾ ಅನುಕೂಲತೆಗಳನ್ನು ಮಾಡಿದಷ್ಟು ಅವರು ಹೆಚ್ಚೆಚ್ಚು ಸಮಾಜದ ಸೇವೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ ಅಂಥೇಳಿ ಹೇಳ್ತಾ, ಈ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಮೇಡಮ್ ಅವರಿಗೆ ನಾನೊಂದು ಹೇಳ್ಕೊಳ್ಳುವಂಥದ್ದು ಏನಂದರೆ, ನನ್ನ ಕಡೆಯಿಂದ ಯಾವುದಾದ್ರೂ ಒಂದು ರೂಪದಲ್ಲಿ ಇಲ್ಲಿಗೆ ಯಾವುದಾದ್ರೂ ಒಂದು ಸೇವೆಯನ್ನು ಸಲ್ಲಿಸುವಂಥ ಒಂದು ಅವಕಾಶ ಇದ್ದರೆ ಖಂಡಿತ ನಾನು ಅದನ್ನು ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಸಮದ್ ಖಾನ್ ಅವರ ಮಗಳಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಿ 12 ಮಾತನ್ನು ಮುಗಿಸ್ತೇನೆ. ವಿಶೇಷ ಚೇತನರನ್ನು ವಿಶೇಷವಾಗಿ ಗುರುತಿಸುತ್ತಾ ತಮ್ಮಿಂದ ಸಾಧ್ಯವಾಗುವ ನೆರವನ್ನು ನೀಡಲು ಸದಾ ಸಿದ್ಧ ಎಂದು ತಿಳಿಸಿ ಶುಭ ಹಾರೈಸಿದ ಶ್ರೀಯುತ ವಿಜಯ್ ಪ್ರಸಾದ್ KSPS ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿರುವ ಶ್ರೀಯುತ ಅವಿನಾಶ್ ಶೆಟ್ಟಿ ಇವರಿಗೆ ನಮ್ಮ ಸಂಸ್ಥೆಗೆ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಾ ಶಾಲಾ ಬೇಕಾಗಿ ವಿನಂತಿ. ವೇದಿಕೆಯಲ್ಲಿ ಉಪಸ್ಥಿತರಿರುವ JC ಅಬ್ದುಲ್ ಜಬ್ಬರ್ ಸಾಹೇಬ್, ಝೋನ್ ಚೇರ್ಮನ್, ಝೋನ್ 15 JCI ಇಂಡಿಯಾ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಿತನುಡಿಗಳನ್ನಾಡಬೇಕಾಗಿ ವಿನಂತಿ. JCI ಅಲುಮ್ನೈ ಕ್ಲಬ್, ಝೋನ್ 15 JCI ಇಂಡಿಯಾ ಇವರು ಆಯೋಜಿಸುತ್ತಿರುವ ಈ ಕಾರ್ಯಕ್ರಮದ JCI ಕಾರ್ಕಳ ಹಾಗೂ ರೋಟರಿ ಕ್ಲಬ್ ಕಾರ್ಕಳ, ಜಲ್ವಾ ಎ ನೂರ್ ಎಜುಕೇಷನಲ್ ಟ್ರಸ್ಟ್ ಇವರ ಸಂಯೋಗದೊಂದಿಗೆ ಮೊದಲನೇದಾಗಿ ವೇದಿಕೆಯಲ್ಲಿರುವ ಎಲ್ಲ ಉಪಸ್ಥಿತರಿರುವ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತರಿರುವ ಜೇಸಿತ್ರ ಬಂಧುಗಳೇ ಹಾಗೂ ಮುದ್ದು ಮಕ್ಕಳೇ, ಈ ಕಾರ್ಯಕ್ರಮದಲ್ಲಿ ಏನು ಮಾತಾಡಲಿಕ್ಕೆ ಇದೆಯೋ ಅದಷ್ಟು ಮಾತನ್ನು ಈಗಾಗಲೇ DYSP ಸರ್ ಅವರು ಚಾಚು ತಪ್ಪದೆ ಮಾತಾಡಿ ಹೋಗಿದ್ದಾರೆ ಕಾರ್ಯಕ್ರಮಕ್ಕೆ ಅನುಗುಣವಾಗಿ. ಆದರೆ ಒಂದು ಸಭಾ ಕಾರ್ಯಕ್ರಮದಲ್ಲಿ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ, ಅದರಲ್ಲಿ ಮೊದಲನೇದಾಗಿ ಅಲ್ಫಾ ಖಾನ್ ಅವರಿಗೆ ಈ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಸಮದ್ ಖಾನ್ರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲೇಬೇಕು. ಯಾಕಂದರೆ ಇವರನ್ನು JCಯಿಂದಲೇ ಪರಿಚಯ. ಅವರು JCI ಇರಲಿ ಅಥವಾ JAC ಇರಲಿ, ಎರಡೂ ಒಂದು ಸಂಸ್ಥೆಯಲ್ಲಿ ಅತ್ಯುತ್ತಮವಾಗಿ ಒಂದು ಕಾರ್ಯವನ್ನು ನಿರ್ವಹಿಸಿದವರು. ತನಗೆ ಕೊಟ್ಟ ಯಾವುದೇ ರೀತಿಯ ಒಂದು ಜವಾಬ್ದಾರಿಯನ್ನು ಯಾವ ರೀತಿ ನಿರ್ವಹಿಸಬೇಕನ್ನುವುದನ್ನು ಬಹುಶಃ ಸಮದ್ ಖಾನ್ರೇ ಒಂದು ಉದಾಹರಣೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಒಂದು ಕಾರ್ಯಕ್ರಮ ಈಗಾಗಲೇ DYSP ಸರ್ ಹೇಳಿದರು, ಭಾಳ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ನಾವು ಹೋಗ್ತೀವಿ, ಹಾರ ತುರಾಯಿ ಮತ್ತು ಏನು ಹೊಗಳಿಕೆಯ ಮಾತು ಬಿಟ್ಟರೆ ಆಗುವಂಥದ್ದು ಜಾಸ್ತಿ ಏನು ಅಂತ ಕಾಣುವುದಿಲ್ಲ ಅಂಥ ಕಾರ್ಯಕ್ರಮದಲ್ಲಿ. ಇದು ಸಹ ವೈಯಕ್ತಿಕವಾಗಿ ನಾನು ಹೇಳ್ತಾ ಇರುವಂಥದ್ದು. ಈಗಾಗಲೇ ಒಂದು ಕಾರ್ಯಕ್ರಮವನ್ನು ಮುಗಿಸಿ ನಾವು ಇಲ್ಲಿಗೆ ಬಂದಿರುವಂಥದ್ದು, ಅದು ಸಹ
ಅನಾಥಾಶ್ರಮದಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಈಗಾಗಲೇ ಅಲ್ಲಿ ಸಹ ನೀರಿನ ಸರಬರಾಜು ಮತ್ತು ಫ್ರೂಟ್ಸನ್ನು ಅಲ್ಲಿ ನೀಡಿ ಇನ್ನೊಂದು ಒಳ್ಳೆಯ ಕಾರ್ಯಕ್ರಮವನ್ನು ಅಲ್ಲಿ ನಾವು ಮಾಡ್ತೇವೆ ಅಂತ ಅವರಿಗೊಂದು ಮಾತನ್ನು ಕೊಟ್ಟು ಇಲ್ಲಿ ಬಂದಿದ್ದೇವೆ. ಇಲ್ಲಿ ಬಂದ ನಂತರ ಗೊತ್ತಾಯಿತು ಈ ಸ್ಕೂಲು ನನ್ನ ಜೊತೆ JSCಯಲ್ಲಿ ಘಟಕಾಧ್ಯಕ್ಷರಾಗಿರುವ ಕಾಂತಿ ಮೇಡಮ್ ಅವರದ್ದು ಅಂತ. 2018ರಲ್ಲಿ ನಾವು ವಲಯ 15ರಲ್ಲಿ ಘಟಕಾಧ್ಯಕ್ಷರಿರುವಾಗ ನಾನು JSC ಭಟ್ಕಲ್ ಸಿಟಿಯ ಘಟಕಾಧ್ಯಕ್ಷ, ಇವರು ಕಾರ್ಕಳ ಸೆಂಟ್ರಲ್ ಘಟಕಾಧ್ಯಕ್ಷರಾಗಿದ್ದರು. ಆವಾಗಿನಿಂದನೂ ಅವರನ್ನು ನಾನು ಹತ್ತಿರದಿಂದ ನೋಡ್ತಾ ಇದ್ದೆ. ಒಂದು ಆ್ಯಕ್ಟಿವ್ ವುಮನ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಎಲ್ಲ ಒಂದು ವಲಯದ ಕಾರ್ಯಕ್ರಮದಲ್ಲಿ ತನ್ನನ್ನು ಯಾವ ರೀತಿ ಪ್ರೆಸೆಂಟ್ ಮಾಡ್ತಾಯಿದ್ರು ಅಂದರೆ ಎಲ್ಲ ಅವರಿಗೆ ಕೊಟ್ಟ ಜವಾಬ್ದಾರಿಯನ್ನು ಕ್ಲಿಯರಾಗಿ ಫುಲ್ಫಿಲ್ ಮಾಡ್ಕೊತ ಎಲ್ಲ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಬಂದಿದ್ದರು. ಹಾಗೆ ಇಲ್ಲಿ ಬಂದು ನೋಡಿದ ತಕ್ಷಣ ಅದೇ ಮೇಡಮ್ ಇಂಥ ಒಂದು ಸ್ಕೂಲ್ ನಡೆಸ್ತಾ ಇದ್ದಾರೆ ಅಂತ. ಆ್ಯಕ್ಚುಲಿ ನನಗೆ ಗೊತ್ತಿತ್ತು ಸ್ಕೂಲ್ ಇದ್ದೇ ನಡೆಸ್ತಾ ಇದ್ದೀರಿ ಅಂತ, ಬಟ್ ಇಲ್ಲಿ ನಾನು ಫಸ್ಟ್ ಟೈಮ್ ಬಂದಿರೋದು. ಈ ರೀತಿ ಸ್ಕೂಲ್ ಸ್ಪೆಷಲ್ ಸ್ಕೂಲ್ ಅಂತ ನನಗೆ ಗಮನಕ್ಕೆ ಬಂದಿರಲಿಲ್ಲ. ನಿಜವಾಗ್ಲೂ ಸರಿ ಇರುವ ಮಕ್ಕಳ ಸ್ಕೂಲನ್ನು ನಡೆಸೋದು ಎಷ್ಟು ಕಷ್ಟ ಅಂತ ಎಲ್ರಿಗೂ ಗೊತ್ತಿದೆ. ಹಾಗಿರುವಾಗ ಇಂಥ ಸ್ಪೆಷಲ್ ಚಿಲ್ಡ್ರನ್ ಮಕ್ಕಳ ಸ್ಕೂಲನ್ನು ನಡೆಸೋದು ಭಾಳಷ್ಟು ಕಷ್ಟ. ಈಗಾಗಲೇ ನೀವು ಮಾತಾಡುವಾಗ ಹೇಳಿದ್ರಿ, ಒಂದು ಅಮ್ಮ ಒಂದು ಮಗುವನ್ನು ಅವ್ರ ಕಷ್ಟ ಸಹಿಸ್ಲಿಕ್ಕಾಗದೆ ಈ ಮಗು ಸರ್ಕಾರಕ್ಕೆ ನಾನು ಕೊಡ್ತಾ ಇದ್ದೇನೆ ಅಂತ ಹೇಳುವ ಮಟ್ಟಿನಲ್ಲಿ ಇರುವಾಗ ನೀವು ಇಷ್ಟು ಮಕ್ಕಳನ್ನು ಇವರೆಲ್ಲ ಜೊತೆಗಾರರ ಜೊತೆ ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೀರಿ. ಈ ಒಂದು ನಿಜವಾಗ್ಲೂ ಇದು ದೇವರ ಮಕ್ಕಳ ಜೊತೆ ಇದು ದೇವರ ಕೆಲಸ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಇನ್ನು ಮುಂದೆ ನಿಮ್ಮ ಈ ಒಂದು ಸಂಸ್ಥೆ ಒಳ್ಳೆಯ ರೀತಿಯಲ್ಲಿ ಬೆಳೀಲಿ, ಮುಂದೆ ಬರಲಿ, ನಿಮಗಾಗುವ ಒಂದು ಸಹಾಯ ಸಹಕಾರವನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಕಾರ್ಯಕ್ರಮದ ರೂವಾರಿ ಸಮದ್ ಖಾನ್ ಅವ್ರ ಬಗ್ಗೆ ಈಗ ಹೇಳಿ ಆಗಿದೆ, ಎಷ್ಟು ಹೇಳಿದರೂ ಕಮ್ಮಿನೇ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರು ನಾನೊಂದು ಕಾಲ್ ಮಾಡಿದೆ, ನನ್ನ ಮಾರ್ಗದರ್ಶಕರು ಮತ್ತು ನನ್ನ ಪಾಸ್ಟ್ ಝೋನ್ ಚೇರ್ಮ್ಯಾನ್ JSC ಸತೀಶ್ ಪೂಜಾರಿ ಅವರು ಹೇಳಿದ ತಕ್ಷಣ ಈ ಕಾರ್ಯಕ್ರಮಕ್ಕೆ ಬಂದಿದ್ರಿ. ಹಾಗೆ ನಿಮ್ಮ ಮಾರ್ಗದರ್ಶನ ನಮಗೆ ಈ ವರ್ಷ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ವಂದಿಸ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. ಇಂದಿನ ಈ ಉತ್ತಮ ಕಾರ್ಯಕ್ರಮದ ಬಗ್ಗೆ ಹರ್ಷ ವ್ಯಕ್ತಪಡಿಸಿ ಶುಭ ಹಾರೈಸಿದ JC ಅಬ್ದುಲ್ ಜಬ್ಬರ್ ಸಾಹೇಬ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ವೇದಿಕೆಯಲ್ಲಿ ಉಪಸ್ಥಿತರಿರುವ ರೋಟೇರಿಯನ್ ನವೀನ್ ಶೆಟ್ಟಿ, ಪ್ರೆಸಿಡೆಂಟ್ ರೋಟರಿ ಕ್ಲಬ್ ಕಾರ್ಕಳ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶುಭ ಹಾರೈಸಬೇಕಾಗಿ ವಿನಂತಿ. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ನಮ್ಮ ನೆಚ್ಚಿನ DYSP ವಿಜಯಪ್ರಸಾದ್ ಸರ್ ಅವರೇ ಹಾಗೂ ವೇದಿಕೆಯ ಮೇಲಿರುವ ಎಲ್ಲ ಗೌರವಾನ್ವಿತರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಸಂಘ ಸಂಸ್ಥೆಗಳ ಸದಸ್ಯರೇ ಹಾಗೂ ಪ್ರೀತಿಯ ಮಕ್ಕಳೇ, ಭೂಮಿಯ ಮೇಲಿರುವ ಪ್ರತಿಯೊಂದು ಜೀವಜಂತು ಇರ್ಬೋದು, ಸಸ್ಯ ಇರ್ಬೋದು, ಅದಕ್ಕೆ ಗಾಳಿ, ಬೆಳಕು ಮತ್ತು ನೀರು ಮೂರು ಮಾತ್ರ ಖಂಡಿತವಾಗಿಯೂ ಬೇಕಾಗ್ತದೆ. ಮನುಷ್ಯ ಬದುಕಬೇಕಾಗದ್ರೆ ನೀರು, ಬೆಳಕು, ಗಾಳಿ ಇಲ್ಲದೆ ಬದುಕಲು ಸಾಧ್ಯವಿಲ್ಲ. ಅದರ ಅಗತ್ಯ ಕಂಡು ಬಂದಾಗ ಮಾತ್ರ, ಅವಶ್ಯಕತೆ ಬಂದಾಗ ಮಾತ್ರ ಅಗತ್ಯ ಎಷ್ಟಿದೆ ಅಂತ ಗೊತ್ತಾಗ್ತದೆ. ಅಂತಹ ಒಂದು ಕೆಲಸವನ್ನು ನಮ್ಮ ಮಿತ್ರ ಸಮದ್ ಖಾನ್ ಅವರು ತಮ್ಮ ಮಗಳ ಆಲ್ಫಾ ಖಾನ್ ಅವರ ಹುಟ್ಟುಹಬ್ಬದ ದಿನದಂದು ಸತತ 12 ವರ್ಷಗಳಿಂದ ಮಾಡುತ್ತಾ ಬಂದಿದ್ದಾರೆ ಅಂತ ಹೇಳಿದರೆ ನಿಜವಾಗಲೂ ಬಹಳ ಹೆಮ್ಮೆಯ ವಿಷಯ. ಅಂಥ ಒಂದು ಸದಸ್ಯರು ಇಂಥ ಸಂಘ ಸಂಸ್ಥೆಯಲ್ಲಿ, ಅದು ಕೂಡ ನಮ್ಮ ಅಂತಾರಾಷ್ಟ್ರೀಯ ಸಂಸ್ಥೆಯಾದ ರೋಟರಿ ಸಂಸ್ಥೆಯಲ್ಲಿ ಸದಸ್ಯರಾಗಿರುವುದು ನಮ್ಮ ಸಂಸ್ಥೆಗೆ ಕೂಡ ದೊಡ್ಡ ಹೆಮ್ಮೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸಮದ್ ಖಾನ್ರವರು ಬರೀ ಮಗಳ ಹುಟ್ಟುಹಬ್ಬಕ್ಕೆ ಮಾತ್ರವಲ್ಲ, ಅವರು ಯಾವುದೇ ಒಂದು ಸಂದರ್ಭ ಇರ್ಬೋದು, ಅಶಕ್ತರಿಗೆ ಒಂದು ಸೇವೆ ಮಾಡುವಂತಹ ಕೆಲಸ ಇರ್ಬೋದು, ಯಾವುದೇ ಇದ್ದರೂ ಅದಕ್ಕೆ ಮೊದಲನೇದಾಗಿ ನನ್ನದೊಂದು ಸಹಕಾರ ಇದ್ದೇ ಅಂತ ಮೊದಲು ಕೈ ಎತ್ತುವವರು ಅವರೇ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಅವರಿಗೆ ಅನಂತ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೇವೆ, ನಮ್ಮ ರೋಟರಿ ಸಂಸ್ಥೆ ಸ್ವಾರ್ಥಕ್ಕಿಂತ ಸೇವೆ ಮೇಲು ಎಂಬ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಬಂದಿದೆ ಅಂತ ಆ ಒಂದು
ವಾಕ್ಯ ಏನಿದೆ ನಮ್ಮ ಸಮದ್ ಖಾನ್ರವರಿಗೆ ನಿಜವಾಗಲೂ ಸಲ್ಲುತ್ತದೆ. ಅವರ ಈ ಸೇವೆ ನಿರಂತರವಾಗಿ ನಡೀಲಿ, ಅವರು ಇನ್ನು ಮುಂದೆಯೂ ಕೂಡ ಸೇವೆ ಮಾಡುವಂಥ ಅವಕಾಶವನ್ನು ಆ ದೇವರು ಆಯುಷ್ಯವನ್ನು ಕೊಡಲಿ. ಮತ್ತು ಅವರ ಮಗಳಿಗೆ ಈ ಸಂದರ್ಭದಲ್ಲಿ ನಾನು ಹುಟ್ಟುಹಬ್ಬದ ಶುಭಾಶಯನ್ನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ಸ್ವಾರ್ಥಕ್ಕಿಂತ ಸೇವೆ ಮೇಲೆ ಎಂಬ ಧ್ಯೇಯವಾಕ್ಯದೊಂದಿಗೆ ನೆರವೇರುತ್ತಿರುವ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ರೊಟೇರಿಯನ್ ನವೀನ್ ಶೆಟ್ಟಿ ಇವರಿಗೆ ಧನ್ಯವಾದಗಳು. ಇದೀಗ ವೇದಿಕೆಯಲ್ಲಿ ಉಪಸ್ಥಿತರಿರುವ JCIನ ಪ್ರೆಸಿಡೆಂಟ್ ಆಗಿರುವ ಶ್ರೀಯುತ ಅವಿನಾಶ್ ಶೆಟ್ಟಿ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ಎಲ್ಲರಿಗೆ ನಮಸ್ತೆ. ಸಮದ್ ಖಾನ್ರವರ ಮಗಳು ಆಲ್ಫಾ ಖಾನ್ರವರ ಹುಟ್ಟುಹಬ್ಬಕ್ಕೆ ಪ್ರತಿ ವರ್ಷ ಸಮದ್ ಖಾನ್ ಅವರು ನೀರು ಕೊಡೋ ಒಂದು ಯೋಜನೆ ಮಾಡಿದ್ದಾರೆ. ಇದು ಅವರ ಕನಸಿನ ಯೋಜನೆ. ಪ್ರತಿಯೊಬ್ಬರು ಈಗ ನಮ್ಮ ಮನೆಯಲ್ಲಿ ಬಿಸ್ನೆಸ್ಸಲ್ಲಿ ಎಷ್ಟು ಬ್ಯುಸಿ ಇರ್ತೇವೆ, ಸಮದ್ ಖಾನ್ ಅದರೊಟ್ಟಿಗೆ ಅಷ್ಟೇ ಬ್ಯುಸಿ ಸೋಷಿಯಲ್ ಸರ್ವಿಸಲ್ಲೂ ಇರ್ತಾರೆ. ಇಂಥ ಒಳ್ಳೆಯ ಕಾರ್ಯಕ್ರಮ ಮಾಡ್ತಿದ್ದಾರೆ. ಈಗ ಅವರು 2 ಟ್ಯಾಂಕರಲ್ಲಿ ನೀರು ಕೊಡ್ತಿದ್ದಾರೆ. ಮುಂದಕ್ಕೆ ಈಗ 2 ಟ್ಯಾಂಕರಲ್ಲಿ ನೀರು ಕೊಡ್ತಿದ್ದಾರೆ. ಮುಂದಕ್ಕೆ ಒಂದು 10 ಟ್ಯಾಂಕರಲ್ಲಿ ಕಾರ್ಕಳದ ಎಲ್ಲರಿಗೂ ಬೇಸಿಗೆಯಲ್ಲಿ ನೀರು ಕೊಡುವಂತಾಗಲಿ ಹೇಳ್ತಾ, ಹಾಗೂ ಇಂಥ ಒಳ್ಳೆಯ ಕಾರ್ಯಕ್ರಮವನ್ನು ಅವರು ವೈಯಕ್ತಿಕವಾಗಿ ಮಾಡ್ಬೋದು. ಆದರೆ ಅವರು ಈ ಕಾರ್ಯಕ್ರಮ ನಮ್ಮ JC ರೋಟರಿ ಎಲ್ಲ ಸಂಘ ಸಂಸ್ಥೆಯೊಂದಿಗೆ ಪ್ರತಿ ವರ್ಷ ಮಾಡ್ತಾರೆ. ಮುಂದಕ್ಕೂ ಇಂಥ ಒಳ್ಳೆಯ ಕಾರ್ಯಕ್ರಮ ಮಾಡಿ ನಾವು ನಿಮ್ಮೊಟ್ಟಿಗೆ ಯಾವಾಗಲೂ ಇದೆ ಅಂತ ಹೇಳುತ್ತೆ. ಇಂಥ ಕಾರ್ಯಕ್ರಮ ಭಾಗವಹಿಸಲು ಅವಕಾಶ ಕೊಟ್ಟೋದಕ್ಕಾಗಿ ಧನ್ಯವಾದಗಳು. ಸೇವೆ ಮಾಡಲು ಬಿಡುವು ಮಾಡಿಕೊಳ್ಳಬೇಕಿಲ್ಲ, ಸಮಯ ತಂತಾನೆ ಬರುತ್ತದೆ ಎಂದು ಸೂಚ್ಯವಾಗಿ ತಿಳಿಸಿದ ಶ್ರೀಯುತ ಅವಿನಾಶ್ ಶೆಟ್ಟಿ ಇವರಿಗೆ ಧನ್ಯವಾದಗಳು. ನೀರು ನೀರೆಂದು ನಿಮ್ಮ ಕರೆದಾಗ ನೀರು ನೀಡಲೆಂದು ನಿಂತ ಕಾಲಲ್ಲೇ ಎಲ್ಲೂ ನಿಲ್ಲದೆ ನಿಮಗಾಗಿ ನಾನಿರುವೆ ಎಂದು ಅಭಯಹಸ್ತ ನೀಡುತ್ತಾ ಇಂದು ತಮ್ಮ ಮಗಳ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಳ್ಳುತ್ತಿದ್ದಾರೆ ಶ್ರೀಯುತ ಸಮದ್ ಖಾನ್ ಇವರು. ಇವರಿಗೂ ಇವರ ಮನೆಯವರೆಲ್ಲರಿಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೂ ನೆರೆದಿರುವ ಎಲ್ಲರಿಗೂ ಶ್ರೀದೇವರು ಆಯುರಾರೋಗ್ಯ ಕರುಣಿಸಲಿ, ತಮ್ಮೆಲ್ಲರ ಭವಿಷ್ಯವು ಇನ್ನಷ್ಟು ಉಜ್ವಲವಾಗಿರಲಿ ಎಂದು ಒಂದು ಹಾಡಿನ ಮೂಲಕ ವಿದ್ಯಾರ್ಥಿಗಳು ಶುಭ ಹಾರೈಸಬೇಕಾಗಿ ವಿನಂತಿ. ವೇದಿಕೆಯಲ್ಲಿ ಉಪಸ್ಥಿತರಿರುವ ನಾಜೀರ್ ಶೇಖ್, ಪ್ರೆಸಿಡೆಂಟ್ ಜಲ್ವಾ ಅನ್ನೂರ್ ಎಜುಕೇಷನ್ ಟ್ರಸ್ಟ್ ಬೈಪಾಸ್ ಕಾರ್ಕಳ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ಶುಭ ಸಂಜೆಯ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾದಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ, ಈ ಒಂದು ವಿಶೇಷ ಶಾಲೆಯ ಎಲ್ಲ ಅಧಿಕಾರಿ ವರ್ಗದವರೇ ಹಾಗೂ ಮುದ್ದು ಮಕ್ಕಳೇ, ಇವತ್ತೊಂದು ವಿಶೇಷ ಕಾರ್ಯಕ್ರಮ ಕೂಡ ಇದೆ. ಈಗಾಗಲೇ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಮ್ಮ DSP ಸರ್ರವರು ಡಿಟೇಲಾಗಿ ತಮ್ಮ ಮುಂದೆ ಹೇಳಿದ್ದಾರೆ. ಸಮದ್ ಖಾನ್ರವರು ಜಲ್ವೈನೂರ್ ವಿದ್ಯಾಸಂಸ್ಥೆಯ ಒಂದು ಬೆನ್ನೆಲುಬು ಕೂಡ ಆಗಿದ್ದಾರೆ. ಯಾವುದೇ ಕಾರ್ಯಕ್ರಮ ಇರಲಿ ಅದನ್ನು ವೈಯಕ್ತಿಕವಾಗಿ ಮಾಡದೆ ಎಲ್ಲರಿಗೆ ಸಹಕಾರ ಆಗುವಂತಹ ಕಾರ್ಯಕ್ರಮವನ್ನು ಮಾಡುವುದಾದರೆ ಅದು ಸಮದ್ ಖಾನ್ರವರು. ಯಾವುದೇ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಾದ್ರೆ ಎಲ್ಲರೊಂದಿಗೆ ಚರ್ಚಿಸಿ ಎಲ್ಲರಿಗೆ ಸಹಕಾರ ಆಗುವಂತಹ ಕಾರ್ಯಕ್ರಮವನ್ನು ಸಮದ್ ಖಾನ್ರವರು ಇವತ್ತು ಇಲ್ಲಿ ನೆರವೇರಿಸ್ತಾ ಇದ್ದಾರೆ. ಕಳೆದ 12 ವರ್ಷಗಳಿಂದ ಅತಿ ಉತ್ತಮವಾದ ಕೆಲಸ ಅಂದರೆ ಎರಡು ನಮಗೆ ಬೇಕಾದ್ದು, ಒಂದು ಗಾಳಿ ಮತ್ತೊಂದು ನೀರು.
ಈ ಗಾಳಿ ಮತ್ತು ನೀರು ಇಲ್ಲದ್ರೆ ಜನ ಇವತ್ತು ಬದುಕುವ ಹಾಗೆ ಇಲ್ಲ. ಹಾಗೆ ಇವತ್ತಿನ ಈ ಒಂದು ಬಿಸಿಲ ಹಾಹಾಕಾರದಲ್ಲಿ ಎಷ್ಟೇ ಕುಟುಂಬದವರು ನೀರಿಗೋಸ್ಕರ ತಡಪಡಿಸ್ತಾ ಇರುವ ಸಮಯದಲ್ಲಿ ತನ್ನ ಮುದ್ದು ಮಗಳ ಒಂದು ಜನ್ಮದಿನದ ಪ್ರಯುಕ್ತ ಮಾಡಿದಂತಹ ಈ ಸೇವೆ ಖಂಡಿತವಾಗಿಯೂ ಆ ಮಗು ಪುಣ್ಯವಂತ ಮಗು. ಖಂಡಿತವಾಗಿಯೂ ಆ ಮಗುವಿನ ಒಂದು ಬರ್ತ್ಡೇ ಏನಿದೆ ಅದು ಲಾಭದಾಯಕವಾದ ಬರ್ತ್ಡೇ ಅಂತೇಳಿ ನಾನು ಎಣಿಸ್ತೇನೆ. ಈ ಒಂದು ಆ ಮಕ್ಕಳಿಗೋಸ್ಕರ ತಂದೆ ಮಾಡುವಂತಹ ಈ ಪುಣ್ಯ ಕೆಲಸದ ಎಲ್ಲ ಪ್ರಯತ್ನಗಳು ಹಾಗೂ ಅದರ ಎಲ್ಲ ಏನೊಂದು ಕೆಲಸವನ್ನು ಮಾಡ್ತಾ ಇದ್ದಾರ ಅದರ ಕ್ರೆಡಿಟ್ ನಮ್ಮ ಸಮದ್ ಖಾನ್ ಸಾಹೇಬರಿಗೆ ತಲುಪಬೇಕು. ದೇವರು ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಜನಗಳಿಗೆ ಬೇಕಾದಂತಹ ಇನ್ನೂ ಉತ್ತಮವಾದ ಕೆಲಸಗಳನ್ನು ನಿರ್ವಹಿಸ್ತಾ ಇರಬೇಕು. ಸಂಘ ಸಂಸ್ಥೆಗಳಿಗೆ ತಮ್ಮ ಸಹಕಾರ ಯಾವಾಗಲೂ ಇರಲಿ ಅನ್ನುವಂತಹ ಮಾತನ್ನು ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ವೈಯಕ್ತಿಕ ಕಾರ್ಯಕ್ರಮದಲ್ಲೂ ಎಲ್ಲರಿಗೂ ಸಹಕಾರವಾಗುವಂತೆ ಕಾರ್ಯಕ್ರಮವನ್ನು ನೆರವೇರಿಸಿರುವ ಸಮದ್ ಖಾನ್ರನ್ನು ಶ್ಲಾಘಿಸಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವನ್ನು ಎಲ್ಲರಿಗೂ ತಿಳಿಸಿದಂತಹ ಶ್ರೀಯುತ ನಾಜೀರ್ ಶೇಖ್ ಇವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಇಂದಿನ ಅರ್ಥಪೂರ್ಣ ಕಾರ್ಯಕ್ರಮದ ಮುಖ್ಯ ಘಟಕಕ್ಕೆ ಹೊರಡುವ ಸಮಯ. ಸಭಾಂಗಣದ ಹೊರಗೆ ಸಾಂಕೇತಿಕವಾಗಿ ನೀರನ್ನು ನಮ್ಮ ಸಂಸ್ಥೆಗೆ ಸರಬರಾಜು ಮಾಡಬೇಕಾಗಿ ಗಣ್ಯರಲ್ಲಿ ವಿನಂತಿಸುತ್ತಾ ಅದಕ್ಕೂ ಮೊದಲು ನೆರೆದಿರುವ ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನು ತಿಳಿಸಬೇಕಾಗಿ ಶಾಲಾ ವಿಶೇಷ ಶಿಕ್ಷಕಿ ಶ್ರೀಮತಿ ಶ್ವೇತಾ ನಿತಿನ್ ಇವರಲ್ಲಿ ವಿನಂತಿ. ಇಂದು ನಮ್ಮ ವಿಜೇತ ವಿಶೇಷ ಶಾಲೆಯಲ್ಲಿ JCI ಕಾರ್ಕಳ ಹಾಗೂ ರೋಟರಿ ಕ್ಲಬ್ ಕಾರ್ಕಳ ಮತ್ತು ಜಲ್ವಾ ಎನೂರ್ ಎಜುಕೇಷನ್ ಟ್ರಸ್ಟ್ ಇದರ ಆಶ್ರಯದಲ್ಲಿ ಅಲ್ಷಾ ಖಾನ್ ಇವರ ಹುಟ್ಟುಹಬ್ಬದ ಪ್ರಯುಕ್ತ 12ನೇ ವರ್ಷದ ನಿರಂತರ ಸೇವಾ ಕಾರ್ಯವಾಗಿ ಉಚಿತ ಕುಡಿಯುವ ನೀರಿನ ಸರಬರಾಜು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ಉದ್ಘಾಟನೆಯು ಈಗಾಗಲೇ ಮುಕ್ತಾಯಗೊಂಡಿರುತ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿದ್ದು ಇಂದಿನ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನದ ಮೂಲಕ ಉದ್ಘಾಟಿಸಿದಂತಹ ಶ್ರೀಯುತ S. ವಿಜಯ್ ಪ್ರಸಾದ್, KSPS ಪೊಲೀಸ್ ಉಪಾಧೀಕ್ಷಕರು, ಉಪವಿಭಾಗ ಕಾರ್ಕಳ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಇವರಿಗೆ ನಮ್ಮ ಶಾಲಾ ಮ್ಯಾನೇಜಿಂಗ್ ಟ್ರಸ್ಟಿಯಾಗಿರುವಂತಹ ಶ್ರೀಯುತ ಹರೀಶ್ ಇವರು ನಮ್ಮ ಸಂಸ್ಥೆಯ ಸವಿನೆನಪಿಗಾಗಿ ಕಿರುಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಸವಿ ಸವಿ ನೆನಪು ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವೆಯದ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವಂತಹ ಶ್ರೀಯುತ ಅಬ್ದುಲ್ ಜಬ್ಬರ್ ಸಾಹೇಬ್, JCI ಅಲುಮ್ನೈ ಕ್ಲಬ್ ಝೋನ್ 15 ಚೇರ್ಮನ್ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃದಯ ಸ್ಪರ್ಶಿ ಧನ್ಯವಾದಗಳು. ಇವರಿಗೆ ನಮ್ಮ ಶಾಲಾ ಸಂಸ್ಥಾಪಕಿಯಾಗಿರುವಂತಹ ಡಾಕ್ಟರ್ ಕಾಂತಿ ಹರೀಶ್ ಇವರು ನಮ್ಮ ಸಂಸ್ಥೆಯ ಸವಿನೆನಪಿಗಾಗಿ ಕಿರುಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ರೋಟೇರಿಯನ್ ನವೀನ್ ಶೆಟ್ಟಿ ಅಧ್ಯಕ್ಷರು, ರೋಟರಿ ಕ್ಲಬ್ ಕಾರ್ಕಳ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ JCI ಕಾರ್ಕಳದ ಕಾರ್ಯದರ್ಶಿ ಶ್ರೀಯುತ ಸುಶಾಂತ್ ಶೆಟ್ಟಿ ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಶ್ರೀಯುತ ನಾಜೀರ್ ಶೇಖ್ ಅಧ್ಯಕ್ಷರು, ಜಲ್ವಾ ಎನೂರ್ ಎಜುಕೇಷನ್ ಟ್ರಸ್ಟ್ ಬೈಪಾಸ್ ಕಾರ್ಕಳ ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಅದೇ ರೀತಿ ನಮ್ಮ ಸಂಸ್ಥೆಯಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ JC ಸಮದ್ ಖಾನ್ ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಶ್ರೀಯುತ ಅವಿನಾಶ್ ಶೆಟ್ಟಿ, ಪ್ರೆಸಿಡೆಂಟ್ JCI ಕಾರ್ಕಳ ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಶ್ರೀಯುತ ವಿಘ್ನೇಶ್ ರಾವ್, ಝೋನ್ ಡೈರೆಕ್ಟರ್ JCI ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ವೇದಿಕೆಯ ಮುಂಭಾಗ ಆಸೀನರಾಗಿರುವಂತಹ JCIನ ಎಲ್ಲ ಪದಾಧಿಕಾರಿಗಳಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹೃದಯ ಸ್ಪರ್ಶಿ ಧನ್ಯವಾದಗಳು. ಡಾಕ್ಟರ್ ಕಾಂತಿ ಹರೀಶ್ ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಅನಂತ ಧನ್ಯವಾದಗಳು.
ನಮ್ಮ ಶಾಲಾ ಮ್ಯಾನೇಜಿಂಗ್ ಟ್ರಸ್ಟಿ ಆಗಿರುವಂತಹ ಶ್ರೀಯುತ ಹರೀಶ್ ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ನೇರ ಪ್ರಸಾರದ ಮೂಲಕ ತೋರಿಸುತ್ತಿರುವಂತಹ ನಮ್ಮ ಕಾರ್ಲಾ ಚಾನೆಲ್ನ ಮುಖ್ಯಸ್ಥರಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ನಮ್ಮ ಶಾಲಾ ಶಿಕ್ಷಕ ಹಾಗೂ ಶಿಕ್ಷಕೇತರ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಮುಗ್ಧ ಮಕ್ಕಳಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮವನ್ನು ಉತ್ತಮವಾಗಿ ನಿರೂಪಿಸಿದಂತಹ ಶ್ರೀಮತಿ ಹರ್ಷಿತಾ ಕಿರಣ್ ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಮನಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಅವಕಾಶಕ್ಕಾಗಿ ವಂದನೆಗಳು.